ನಮಸ್ಕಾರ ವೀಕ್ಷಕರೇ, ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳ್ತಾ. ನಾನು ಇವತ್ತಿನ ದಿನ ನಮ್ಮ ಸ್ನೇಹಿತರು ಕೇಳ್ತಾಯಿದ್ರು, ಸರ್ ಲಕ್ಲಿ ಗಿಡದ ಬಗ್ಗೆ ವಿಡಿಯೋ ಮಾಡಿ, ಲಕ್ಲಿ ಗಿಡದ ಬಗ್ಗೆ ತೋರಿಸ್ಕೊಡಿ ಅಂತ. ನೋಡಿ ಸ್ನೇಹಿತರೆ, ಇದೇ ಆ ಲಕ್ಲಿ ಗಿಡ. ಇದು ಕರಿದೋ ಬಿಳಿದೋ ಇದ್ರ ಬಗ್ಗೆ ನಮಗೆ ಅಷ್ಟೊಂದು ಮಾಹಿತಿ ಇಲ್ಲ. ನೋಡಿ, ಏನು ಈ ನೀಳವಾಗಿದ್ದಾವೆ ಕಡ್ಡಿಗಳು, ಇದು ಲಕ್ಲಿ ಗಿಡದ ಕಡ್ಡಿಗಳು. ನೋಡಿ, ಇದು ಅದರ ಸೊಪ್ಪು ನೋಡಿದ್ರಲ್ಲ ಸ್ನೇಹಿತರೆ. ಈ ಒಂದು ಕಡ್ಡಿ ಹೂವು ಇದೆ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದೆ ಆ ಲಕ್ಲಿ ಗಿಡ. ಇದು ಒಂದು ಥರ ಹೊಲಕ್ಕೆ ರಕ್ಷಣೆ ಅನ್ನೋ ರೀತಿ ಬೇಲಿ ಒಟ್ಟಲ್ಲಿ ಬೇಲಿ ಥರ ಇದನ್ನ ಒಂದು ಉಪಯೋಗ ಮಾಡ್ತಿದ್ರು ನಮ್ಮ ಹಿರಿಯರು. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪತ್ರೆ, ಲಕ್ಲಿ ಪತ್ರೆ ಏನಿದೆ, ಇದನ್ನು ದೇವರಿಗೆ ಇಡ್ತಾರೆ. ವಿಶೇಷವಾಗಿ ದೇವರಿಗೆ ಆ ಒಂದು ಲಕ್ಲಿ ಪತ್ರೆನ ಇಡ್ತಾರೆ. ನೋಡಿ ಸ್ನೇಹಿತರೆ, ಈ ಲಕ್ಲಿ ಗಿಡ ಹೂವು ಹೊಡೆದಿದೆ. ಈ ಒಂದು ವಿಶೇಷವಾದಂಥ ಪತ್ರೆ, ಇದು ಲಕ್ಲಿ ಪತ್ರೆ ಅಂತಲೇ ಇದ್ರ ಹೆಸರು. ಓಕೆ ಸ್ನೇಹಿತರೆ, ಇದರಲ್ಲಿ ಅಂಥ ಮರ ಮುಟ್ಟಿಗಾಗುವಂಥ ಇದೇನು ಬರೋದಿಲ್ಲ. ಏನಪ್ಪ ಅಂದರೆ ದೇವರಿಗೆ ಇಡ್ತಾರೆ. ಇನ್ನೇನು ಮಾಮೂಲಿ ಉರುವಲಿಗೆ ಬಳಸ್ಕೊತಾರೆ ಈ ಕಡ್ಡಿಗಳನ್ನ. ಹೊಲಕ್ಕೆ ರಕ್ಷಣೆ ಆಗಿ ಬೇಲಿ ಥರ ಒಂದು ಕಡ್ಡಿಗಳನ್ನ ಊರ್ಕೊಂಡು ಹೋಗ್ಬಿಟ್ರೆ ಅವೇ ಈ ಥರ ದೊಡ್ಡದಾಗಿ ಬೆಳೆದು ಒಂದು ರಕ್ಷಣೆಯನ್ನು ಕೊಡ್ತವೆ ಅಷ್ಟೇ ಈ ಒಂದು ಇದರಿಂದ. ಇದರಲ್ಲಿ ಕರಿದು ಯಾವುದು ಬಿಳಿದು ಯಾವುದು ಅಂತ ನಮ್ಗೆ ಅಷ್ಟೊಂದು ಇದಿಲ್ಲ. ಮುಂದಿನ ದಿನಗಳಲ್ಲಿ ನೋಡೋಣ. ಓಕೆ ಸ್ನೇಹಿತರೆ, ಧನ್ಯವಾದಗಳು. ನಿಮ್ಗೇನು ಅನಿಸುತ್ತೆ ಈ ಲಕ್ಲಿ ಗಿಡದ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಯಾರು ಇಲ್ಲಿನವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.